ಹಾಯ್, ನಿನ್ನೆ ವಿಡಿಯೋ ಮಾಡಿದ್ದೆ KFD ರಿಕ್ರೂಟ್ಮೆಂಟ್ ಬಗ್ಗೆ. ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗಾರ್ಡ್ ರಿಜೆಕ್ಟೆಡ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಆ ರಿಜೆಕ್ಟೆಡ್ ಲಿಸ್ಟ್ದಲ್ಲಿ ನಿಮ್ಮ ಹೆಸರಿದ್ದರೆ ನೀವು ಏನು ಮಾಡ್ಕೋಬೇಕಂತ ಇವತ್ತಿನ ವಿಡಿಯೋ. ಆ ರಿಜೆಕ್ಟೆಡ್ ಲಿಸ್ಟ್ದಲ್ಲಿ ನಿಮ್ಮ ಹೆಸರಿದ್ದರೆ ನಾನು ಒಂದು KFD ರಿಕ್ರೂಟ್ಮೆಂಟಿಂದ PDF ಅನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕಂತ ವಿಡಿಯೋ ಮಾಡಿದ್ದೀನಿ. ಇನ್ನೊಂದು ಸರಿ ನಾನು ಇದು ತೋರಿಸ್ತಾ ಇದ್ದೀನಿ. ಈ ಸ್ಕ್ರೀನ್ ಮೇಲೆ ಬರುತ್ತಲ್ಲ ಆ ವಿಡಿಯೋ PDF ಅನ್ನು ಓಪನ್ ಮಾಡ್ಕೊಳ್ರಿ. ಅದರ ಸ್ಟಾರ್ಟ್ದಲ್ಲಿ ನಿಮಗೆ ಕೊಟ್ಟಿರ್ತಾರೆ. ಯಾಕೆ ರೀಸನ್ ಕೊಟ್ಟಿರ್ತಾರಪ್ಪ ಅಂತಂದರೆ, ಆ ರೀಸನ್ ಅಂದರೆ ನೀವು ಒಂದಿಷ್ಟು ಜನ ಪೇಮೆಂಟ್ ಮಾಡಿಲ್ಲ, ಒಂದಿಷ್ಟು ಜನ ಡಾಕ್ಯುಮೆಂಟ್ಸನ್ನು ಕ್ಲಿಯರಾಗಿ ಅಪ್ಲೋಡ್ ಮಾಡಿಲ್ಲ. ಅಂಥವರು ಈ KFDದಿಂದ ರಿಜೆಕ್ಟ್ ಆಗಿರ್ತಾರೆ. ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗಾರ್ಡು ಅದು ರಿಜೆಕ್ಟೆಡ್ ಲಿಸ್ಟಲ್ಲಿ ಹೆಸರು ಬಂದಿರುತ್ತೆ. ಸಪೋಸ್ ನೀವೆಲ್ಲ ಕರೆಕ್ಟ್ ಇದ್ದರೂ ನಿಮ್ಮ ಹೆಸರು ಅದರಲ್ಲಿ ಬಂದಿದ್ದರೆ ನೀವು ನಿಮ್ಮ ರೆಸ್ಪೆಕ್ಟಿವ್ ಯಾವ ಡಾಕ್ಯುಮೆಂಟ್ಸ್ ಇದೆ ಆ ಡಾಕ್ಯುಮೆಂಟ್ಸ್ ಜೊತೆಗೆ ಅದರಲ್ಲಿ ನೀವು ನೀವು ಏನು ಅಪ್ಲೈ ಮಾಡಿರ್ತೀರಲ್ಲ ಆ ಸರ್ಕಲ್ದು PDF ಅನ್ನು ಓಪನ್ ಮಾಡ್ಕೊಳ್ರಿ. ನಾನು ಇದು ತೋರಿಸ್ತಾ ಇದ್ದೀನಿ. ಆ PDFದಲ್ಲಿ ಅವ್ರದ್ದು ಮೇಲ್ ID ಕೊಟ್ಟಿದ್ದಾರೆ. ಆ ಮೇಲ್ IDಗೆ ನೀವು ನಿಮ್ಮ ಡಾಕ್ಯುಮೆಂಟ್ಸನ್ನು ವಿತ್ ಯುವರ್ ಅಪ್ಲಿಕೇಶನ್ನು ಎಲ್ಲ ಸ್ಕ್ಯಾನ್ ಮಾಡಿ ಮೇಲ್ ಮಾಡಬೇಕು. ಆ ಮೇಲ್ ಮಾಡಿದ ತಕ್ಷಣ ಅವರು ನಿಮಗೆ ರಿಪ್ಲೈ ಕೊಡ್ತಾರೆ. ಆದರೆ ನೀವು ಕೇರ್ಫುಲ್ಲಿ ಆಗಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸನ್ನು ಸ್ಕ್ಯಾನ್ ಮಾಡಿ 27/7/2024 ಅಂದರೆ ಜುಲೈ 27 ಒಳಗಡೆ ನೀವು ಅದನ್ನು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಲಿಲ್ಲಪ್ಪ ಅಂತಂದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಅದ್ರ ಜೊತೆಗೆ ಮತ್ತೊಂದು ಏನು ಅಪ್ಡೇಟೆಡ್ ನ್ಯೂಸ್ ಅಪ್ಪ ಅಂತಂದರೆ 27/7/2024 ಒಳಗಡೆ ನೀವು ಮೇಲ್ ಮಾಡಿದ ತಕ್ಷಣ ಅವರು ಅದನ್ನು ವೆರಿಫೈ ಮಾಡಿಕೊಂಡು 29/7/2024 ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟನ್ನು ನಿಮಗೆ ಬಿಡ್ತಾರೆ. 1:20 ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟನ್ನು ನಿಮಗೆ ಬಿಡ್ತಾರೆ. ಆ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟಲ್ಲೂ ನೀವು ನೋಡ್ಕೋಬೋದು. ಅದಾದಮೇಲೆ 5/8/2024 ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಫಾರ್ ಫಿಸಿಕಲ್ ಕ್ಯಾಂಡಿಡೇಟ್ಸನ್ನು ಸೆಲೆಕ್ಟ್ ಮಾಡ್ತಾರೆ. ಸೆಪ್ಟೆಂಬರ್ ಕೊನೆ ವಾರದೊಳಗಡೆ ಅದನ್ನು ಫಿಸಿಕಲನ್ನು ಮುಗಿಸ್ತಾರೆ. ಅದಾದಮೇಲೆ 15/10/2024 ಎಕ್ಸಾಮನ್ನು ಲಿಖಿತ ಪರೀಕ್ಷೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವತಿಯಿಂದ ಲಿಖಿತ ಪರೀಕ್ಷೆಯನ್ನು ಅವರು ಫಿಕ್ಸ್ ಮಾಡ್ತಾರೆ. ಈ ಲಿಖಿತ ಪರೀಕ್ಷೆ ಆದಮೇಲೆ ಸೆಲೆಕ್ಷನ್ ಲಿಸ್ಟ್ ಬರುತ್ತೆ. ಸೊ ಇದು ಅಪ್ಡೇಟೆಡ್ ನ್ಯೂಸ್ ಆಗಿರುತ್ತೆ. ಮತ್ತೇನಾದರೂ ಅಪ್ಡೇಟೆಡ್ ನ್ಯೂಸ್ ಇದ್ದರೆ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತೊಗೊಂಡು ಬರ್ತೀನಿ. ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.